ಚಿಕ್ಕ ಚಿಕ್ಕ ಮ್ಯಾಜಿಕ್ ಮಾಡ್ತಾ ಇದ್ದ ಇವನಿಗೆ ಮಣಿಕಾಂತ ಪ್ರಾಂತ್ಯದ ಬಗ್ಗೆ ಗೊತ್ತಾಗಿ ಆಸೆ ಹುಟ್ಟಿ ಮಂತ್ರ ತಂತ್ರಗಳನ್ನ ಕಲ್ತ್ಬಿಟ್ಟ. ಅಂದ್ರೆ ಅಲ್ಲೇ ಗಂಟೆ ಅಮ್ಮನ ಜೊತೆ ಲವ್ ಆಗಿದ್ದ? ಇಲ್ಲ, ಗಂಟೆ ಅಮ್ಮ ಆಫೀಸಲ್ಲಿ ಹೌಸ್ ಕೀಪಿಂಗ್ ಆಗಿ ಕೆಲಸ ಮಾಡ್ತಿದ್ಲು. ಅಕೌಂಟೆಂಟು ಹೌಸ್ ಕೀಪರ್ನ ಮದ್ವೆ ಆದ್ನ? ನಮ್ಮನ್ನ ಒಂದಾಗ್ ಮಾಡಿದ್ದು ತಂತ್ರವಿದ್ಯೇನೇ ವಲ್ಲಭ. ಅವಳು ಕೂಡ ಇದರಲ್ಲಿ ಪಳಗಿದಾಳೆ. ಅದೇನಾದ್ರೂ ಸರಿನೇ. ನಿಮ್ಮಿಬ್ರು ಒಬ್ಬ ಮಗ ರಕ್ತಪುಂಜನ್ ಕೂಡ ಈ ಮಾಟ ಮಂತ್ರ ಅದೆಲ್ಲ ಕಲ್ಸಿ ಕೊನೆಗೆ ಗಾಯತ್ರಿ ದೊಡ್ಡಮ್ಮಂಗೆ ಬಲಿಯಾಗೋ ತರ ಮಾಡ್ಬಿಟ್ರಿ. ಆ ಪ್ರತೀಕಾರನ ತೀರ್ಸ್ಕೋಬೇಕು ಅಂತ ನಾನು ಪ್ರಯತ್ನಿಸ್ತಾನೆ ಇದ್ದೀನಿ. ಗಾಯತ್ರಿ ಪುಟ್ಟಿ ಅಡ್ಡಿಪಡಿಸ್ತಿದ್ದಾಳೆ ಗಜಬಂಡೆ. ಆ ಮಗುನ ಎತ್ಕೊಂಡ್ ಬಂದ್ಮೇಲೆ ಏನ್ ಮಾಡ್ಬೇಕೋ ಅದನ್ನೇ ಮಾಡ್ತೀನಿ. ಕಿಡ್ನಾಪ್ ಮಾಡ್ತೀರಾ? ನಿನಗಿಷ್ಟ ಬಂದ ಹಾಗೆ ಮಾಡು, ಆದ್ರೆ ನನಗ್ ತೊಂದರೆ ಆಗ್ಬಾರ್ದು. ಅಬ್ಬಾ ಸುಮನ, ನಾಳೆ ನೀನ್ ಫ್ರೀ ಇದೆಯಾ ಅಲ್ವಾ? ನಾನ್ ಯಾವತ್ ಬಿಸಿ ಇದ್ದೆ ಹೇಳಿ? ಅಂದ್ರೆ ಇವ್ರನ್ನ ಆಡ್ಕೊಂಡು ಬ್ಯುಸಿ ಆಗಿರ್ತೀಯಲ್ಲ ಅಂತ ಕೇಳ್ದೆ. ವಿಷಯ ಏನ್ ಹೇಳ್ರಿ ಮೊದ್ಲು? ಪಂಚ್ ಟಿವಿ ಅವರು ನಾಳೆ ನಮ್ಮ ಮನೆಗ್ ಬರ್ತಾರಂತೆ. ಯಾಕೆ ಅಂತ ಕೇಳಲ್ವಾ? ನಾನ್ ಕೇಳಲ್ಲ. ಮೊದ್ಲೇ ನನಗ್ ತಲೆ ನೋವ್ತಿದೆ. ನಿನ್ ತಲೆ ಬುರುಡೆ. ಏನ್ ಹಾಗ್ ನೋಡ್ತಾ ಇದ್ಯಾ? ನಿನ್ ತಲೆ ಬಗ್ಗೆ ಡಿಸ್ಕಸ್ ಮಾಡಕ್ಕೆ ಬರ್ತಾ ಇದಾರೆ ಗೊತ್ತಾ? ತಲೆನಾ? ಅಷ್ಟೊಂದು ಆಶ್ಚರ್ಯ ಯಾಕೆ? ನನ್ ಮಗುನ ಮ್ಯೂಸಿಯಂ ಅಲ್ಲಿ ಇಡ್ಬೇಕು ಅಂತ ನನ್ ಕೈಲಿ ಸೈನ್ ಮಾಡಿಸ್ಕೋತೀರಾ ಹೇಗೆ? ಹಾಗ್ ಮಾಡ್ಬೇಕು ಅಂದ್ರೆ ನೀನ್ ಹೋಗ್ಬೇಕು ಸುಮನ. ಅದಷ್ಟು ಬೇಗ ಆಗೋ ಕೆಲ್ಸ ಅಲ್ಲ. ಏನ್ರಿ ಮಾತಾಡ್ತಿದ್ದೀರಾ ನೀವು? ಅಷ್ಟಕ್ಕೂ ಆ ಪಂಚ್ ಟಿವಿ ಅವ್ರಿಗೆ ನನ್ ತಲೆಗೂ ಏನಾದ್ರೂ ಸಂಬಂಧ ಇದೆಯಾ? ಕರೆಕ್ಟ್ ಕ್ವಶನ್ ಕೇಳಿದ್ಯಾ. ಸಂಬಂಧ ಅಂತಂದ್ರೆ ಆಸಕ್ತಿ ಇದೆ ಅಂತ ಅರ್ಥ. ಅವ್ರಿಗೆ ಯಾಕೆ ನನ್ ಮೇಲೆ ಅಷ್ಟೊಂದು ಇಂಟ್ರೆಸ್ಟ್? ಹಬ್ಬಾ, ನೀನ್ ಸುಮ್ನೆ ಏನೇನೋ ಥಿಂಕ್ ಮಾಡ್ಬೇಡ ಸುಮನ. ಆಸಕ್ತಿ ಅಂತ ಯಾಕೆ ಹೇಳ್ದೆ ಅಂದ್ರೆ, ಇಲ್ಲಿವರೆಗೂ ನಿನ್ ತಲೆ ಮೇಲೆ ಬೇರೆ ಬೇರೆ ಐಟಮ್ಸ್ ಎಲ್ಲ ಬಿದ್ದು ಗಾಯ ಆಗಿದೆ, ಆದ್ರೆ ನಿನ್ ತಲೆ ಮಾತ್ರ ಇಲ್ಲಿವರೆಗೂ ಬ್ರೇಕ್ ಆಗಿಲ್ಲ. ಅಂದ್ರೆ ನಿನ್ ತಲೆಯಲ್ಲಿ ಬ್ರೈನ್ ಹೇಗೂ ಇಲ್ಲ ಅಂತಂದ್ರು, ಆದ್ರೂ ಅಷ್ಟು ಸ್ಟ್ರಾಂಗ್ ಆಗಿ ಹೇಗಿದೆ ಅಂತ ಅವ್ರ ಯೋಚನೆ. ಅದಕ್ಕೆ ನಿನ್ನ ಹತ್ರನೇ ಕೇಳಕ್ ಬರ್ತಾ ಇದ್ದಾರೆ. ಅದು ಪಂಚ್ ಟಿವಿ ಅಲ್ಲ, ಹುಚ್ಚು ಟಿವಿ ಅಂತ ಹೆಸರು ಬದಲಾಯಿಸ್ಕೊಳಕ್ ಹೇಳಿ. ನನ್ ತಲೆ ಗೇಟ್ ಆಗಿ ನಾನ್ ನೋವು ಪಡ್ತಿದ್ರೆ ಅವ್ರಿಗೆ ನಾನು ಇಂಟರ್ವ್ಯೂ ಕೊಡ್ಬೇಕಾ? ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ರೆ ಎಷ್ಟು ಲೈಕ್ಸ್ ಬರುತ್ತೆ ಅಲ್ವಾ? ಬೇಕಾಗಿಲ್ಲ. ಆ ಟಿವಿ ಅವ್ರನ್ನ ಕರೆಯೋದ್ ಬದ್ಲು ಮೊದ್ಲು ನಮ್ಮ ಅಕ್ಕನ್ ಕರೆದು ದೊಡ್ಡತ್ತೆ ಫೋಟೋನ ಗೋಡೆಯಿಂದ ತೆಗಿಯೋದಕ್ಕೆ ಹೇಳಿ, ಹೋಗಿ ಆ ಸ್ಟೋರ್ ರೂಮ್ ಒಳಗೆ ಇಡಕ್ ಹೇಳಿ. ದೊಡ್ಡಮ್ಮನ್ ಫೋಟೋ ಬಗ್ಗೆ ಹಗೂರವಾಗಿ ಮಾತಾಡ್ತಾ ಇದ್ಯಾ? ಸತ್ತೋರ್ ಫೋಟೋ ಮುಂದೆ ದೀಪ ಹಚ್ಚಲ್ಲ, ಹಾರ ಹಾಕಲ್ಲ. ಹಾಗಿರ್ಬೇಕಾದ್ರೆ ಸುಮನ, ಇನ್ನೊಂದ್ಸರಿ ಹಾಗೆ ಮಾತಾಡಿದ್ರೆ ಗೋಡೆ ಮೇಲೆ ನಿನ್ ಫೋಟೋ ತಗ್ಲಾಕ್ಬೇಕಾಗತ್ತೆ. ನೀವದೆಂತ ಗಂಡಾರಿ ಸ್ವಾಮಿ? ಮನೆಗ್ ಬಂದವರೆಲ್ಲ ಆ ಫೋಟೋದಲ್ಲಿರೋದ್ ಯಾರು ಅಂತ ಕೇಳಿದ್ರೆ ಏನು ಅಂತ ಹೇಳ್ಬೇಕು? ಹೋದ್ ಜನ್ಮದಲ್ಲಿ ವಿಶಾಲ್ ಭಾವನ್ಗೆ ಜನ್ಮ ಕೊಟ್ಟ ತಾಯಿ ಅಂತ. ಈಗ ಅವ್ರಿಗೆ ಮಗ್ಳಾಗ್ ಹುಟ್ಟಿದ ದಿನಾನೇ ಕಳ್ದೋದ್ಲು ಅಂತ ಹೇಳಿದ್ರೆ ಹುಚ್ಚುಚ್ಚಾಗಿ ಮಾತಾಡ್ತೀವಿ ಅಂತ ಕೋಪ ಮಾಡ್ಕೊಳಲ್ವಾ? ಹೀಗ್ ಬಾಯಿಗೆ ಬಂದಂಗ್ ಮಾತಾಡ್ತೀಯ ಅಂತಾನೆ ದೊಡ್ಡಮ್ಮನ್ ಫೋಟೋ ಬಂದು ನಿನ್ ತಲೆ ಮೇಲೆ. ಮಾಮ್, ನನಗ್ ಬೋರ್ ಹೊಡಿತಾ ಇದೆ, ಆಟ ಆಡೋಣವಾ? ಯಾಕೆ ಹಾಗೆ ನೋಡ್ತಿದ್ದೀರ ಮಾಮ್? ಇವಾಗ ನಮಗ್ ಮಾಡಕ್ಕೋ ಕೆಲಸ ಇಲ್ಲ ಅಲ್ವಾ? ಏಯ್, ಸ್ವಲ್ಪ ಆದ್ರೂ ಕಾಮನ್ ಸೆನ್ಸ್ ಇದೆಯಾ ನಿನ್ಗೆ? ಚಿಕ್ಕ ಮಕ್ಕಳು ಆಟ ಆಡ್ತಾರೆ, ದೊಡ್ಡೋರೆಲ್ಲಾದ್ರೂ ಆಟ ಆಡ್ತಾರೇನೋ? ವಿಶಾಲ್ ಮತ್ತೆ ನಯನಿ ಜೀವನದಲ್ಲಿ ನೀವ್ ಆಟ ಆಡ್ತಾನೆ ಇದೀರಲ್ಲ ಮಾಮ್. ಬಾಯಿ ಮುಚ್ಚು. ಎಲ್ಲಿ ಏನ್ ಮಾತಾಡ್ಬೇಕು ಅಂತ ಗೊತ್ತಿಲ್ಲ ನಿನ್ಗೆ. ನಿನಗ್ ಟೈಮ್ ಪಾಸ್ ಆಗ್ತಾ ಇಲ್ಲ ಅಂದ್ರೆ ಗಾಯತ್ರಿ ಪುಟ್ಟಿ ಬಗ್ಗೆ ಸ್ವಲ್ಪ ಯೋಚನೆ ಮಾಡು. ಆ ಮಗುಗೇನಾಯ್ತು ಮಾಮ್?
ಕುಡ್ಸುದ್ರೆ ಅರ್ಧ ಲೀಟರ್ ಹಾಲು ಉಫ್ ಅನ್ನೋ ಅಷ್ಟ್ರಲ್ಲಿ ಹೀರ್ಕೊಂಡ್ಬಿಟ್ಟಿರ್ತಾಳೆ. ಗಾಯತ್ರಿ ಪುಟ್ಟಿಗೆ ಮಾತ್ ಬರಲ್ಲ ಆದ್ರೆ ನಾವೇನು ಮಾತಾಡ್ದೆ ಬಾಯಿ ಮುಚ್ಕೊಂಡಿರೋ ತರ ಮಾಡ್ತಿದ್ದಾಳೆ. ಅದನ್ನ ಗಮನಿಸಿದ್ಯಾ ನೀನು? ಈಗಿನ ಕಾಲದ ಮಕ್ಳೇ ಹಾಗೆ ಮಾಮ್. ಆದ್ರೂ ಗಾಯತ್ರಿ ತುಂಬಾನೇ ಅಡ್ವಾನ್ಸ್ ಆಗಿದ್ದಾಳೆ ಅಂತ ಅನ್ಸುತ್ತೆ. ಯಾಕಂದ್ರೆ ನಿನ್ನೆ ಸುಮನ ತನ್ನ ಅಕ್ಕನ್ನ ಅವಮಾನಿಸಿ ಮಾತಾಡ್ತಾ ಇದ್ರೆ ಗಾಯತ್ರಿ ದೇವಿ ಫೋಟೋ ಬಂದು ಅವಳ ತಲೆ ಮೇಲ್ ಬಿತ್ತು. ಹೌದು ಮಾಮ್. ಅಯ್ಯೋ, ಆ ಫೋಟೋ ಅದ್ ಹೇಗ್ ಬಂತು ಅಂತೀರಾ? ನನಗ್ಯಾಕೋ ಗಾಯತ್ರಿ ಪುಟ್ಟಿ ಮೇಲೇನೆ ಡೌಟ್ ಬರ್ತಾ ಇದೆ ಕಣೋ. ಮಾಮ್, ಅಯ್ಯ, ಡೌಟ್ ಪಟ್ರೆ ನಂಬೋ ತರ ಇರ್ಬೇಕು. ಆ ಮಗು ನನ್ ಮೊಣಕಾಲ ಅಷ್ಟು ಉದ್ದ ಕೂಡ ಇಲ್ಲ. ಗೋಡೆಗೆ ಹಾಕಿರೋ ಫೋಟೋ ನೋಡಿದ್ರೆ ನನ್ ಕೈಗೂ ಎಟಕ್ತಾನೆ ಇರ್ಲಿಲ್ಲ. ಸರಿ, ಓಕೆ, ಹೇಗಾದ್ರೂ ತಗೋತು ಅಂತ ಅನ್ಕೊಳ್ಳೋಣ. ಅದ್ ಹೇಗ್ ಇಡ್ಕೋತಾಳೆ? ಅದನ್ ಬಿಸಕ್ಕಾದ್ರೂ ಹೇಗ್ ಸಾಧ್ಯ? ಅದೆಲ್ಲ ನನಗ್ ಬೇಕಾಗಿಲ್ಲ. ಆ ಹುಡುಗಿ ನೋಟಾನೇ ಸಾಕು. ಅವಳು ಅನ್ಕೊಂಡಾಗೆ ಆಗೋಗುತ್ತೆ. ಇದ್ಯಾವ್ದೋ ಹಾರರ್ ಮೂವಿ ಸೀನ್ ತರ ಇದೆ ಮಾಮ್. ನೀನು ಲೈಟ್ ಆಗಿ ತಗೋತಾ ಇದೀಯ ವಲ್ಲಭ. ಸೀರಿಯಸ್ ಆಗಿ ಯೋಚನೆ ಮಾಡು. ಅಯ್ಯ, ನಾವ್ ಆಟ ಆಡೋಣ ಅಂದ್ರೆ ಗಾಯತ್ರಿ ಪಾಪು ನಮ್ ಜೊತೆ ಆಟ ಆಡ್ತಿದೆ ಅಂತ ಹೇಳ್ತಾ ಇದ್ದೀರಾ. ಅವಳ ಹೆಸರು ಮಾತ್ರನೇ ಗಾಯತ್ರಿ ಮಾಮ್. ಆದ್ರೆ ಅವಳು ಯಾವತ್ತು ಗಾಯತ್ರಿ ದೊಡ್ಡಮ್ಮ ಆಗಿ ಬದಲಾಗೋದಕ್ಕಾಗೋದಿಲ್ಲ, ಸಾಧ್ಯನೇ ಇಲ್ಲ. ಆ ವರ್ಚಸ್ಸು, ಆ ಗಂಭೀರ, ಅದ್ರಲ್ಲೂ ಆತರ ವ್ಯಕ್ತಿತ್ವನ ನೀವು ಹೋಲ್ಸಕ್ಕೂ ಆಗಲ್ಲ ಮಾಮ್. ನೀನೇ ಅಲ್ಲ, ಯಾರೇ ಆದ್ರೂ ಸರಿ, ನಾನ್ ಹೇಳಿದ್ದನ್ನ ನಂಬಲ್ಲ ಅಂತ ಗಜಬಂಡೆ ಗಂಟೆ ಅಮ್ಮನ್ಗೆ ಹೇಳ್ದೆ. ಸ್ಟೋರಿ ಚೆನ್ನಾಗಿದೆ ಅಂದ್ರ? ಮನೆಗ್ ಬಂದು ಗಾಯತ್ರಿ ಪುಟ್ಟಿ ವಿಷಯ ಏನು ಅಂತ ನೋಡ್ತೀನಿ ಅಂದ್ರು. ಅವ್ರು ಬಂದ್ರೆ ನಾ ಏನಿ ಕಾಫಿ ತಿಂಡಿ ಕೊಡ್ತಾಳೆ ಅನ್ಕೊಂಡಿದ್ದೀರಾ ಮಾಮ್?